ಮದ್ದೂರು ನಗರದ ಪುರಾಣ ಪ್ರಸಿದ್ಧ ಶ್ರೀ ಮದ್ದೂರಮ್ಮ ಹಬ್ಬ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಮದ್ದೂರು ಉತ್ಸವವನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ನಗರದ ಶ್ರೀ ಮದ್ದೂರಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀ ಮದ್ದೂರಮ್ಮನ ಹಬ್ಬಕ್ಕೆ ಹಾಗೂ ದೇವರಿಗೆ ತನ್ನದೇಯಾದ ವಿಶೇಷ ಮಹತ್ವವಿದ್ದು, ಹಬ್ಬವನ್ನು ಸಂಪ್ರದಾಯದಂತೆ ಹಾಗೂ ಆಕರ್ಷಕವಾಗಿ ಆಚರಿಸುವ ಮೂಲಕ ಇತಿಹಾಸ ಸೃಷ್ಟಿಸಲಾಗುವುದು ಎಂದರು. ಕಳೆದ ಬಾರಿ ನಗರಸಭೆ ವತಿಯಿಂದ ಮದ್ದೂರಮ್ಮನ ಹಬ್ಬಕ್ಕೆ 10 ಲಕ್ಷ ರುಗಳ ವೆಚ್ಚದಲ್ಲಿ ನಗರದಲ್ಲಿ ವಿದ್ಯುತ್ ಅಲಂಕಾರ ಮಾಡಿದ್ದು ಸಾರ್ವಜನಿಕರ ಗಮನ ಸೆಳೆದಿತ್ತು. ಆದ್ದರಿಂದ ಈ ಬಾರಿ ವಿಶೇಷವಾಗಿ ಮದ್ದೂರು ಉತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಮದ್ದೂರು ಉತ್ಸವ ಕೇವಲ ನಗರಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ, ಇಡೀ ತಾಲೂಕಿನ ಜನ ಉತ್ಸವದಲ್ಲಿ ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಸುಮಾರು 15,000ಕ್ಕೂ ಹೆಚ್ಚು ಸಂಖ್ಯೆಯ ಜನರು ಭಾಗವಹಿಸುವಂತೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ಏನು ಇಂದಿನ ಸಂಪ್ರದಾಯ ನಡ್ಕೊಂಡು ಬಂತು, ಅದರಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಲ್ಲ. ಸಂಪ್ರದಾಯದಂತೆ ದೇವರ ಕಾರ್ಯಗಳು, ಕೊಂಡ ಬಂಡಿಗಳು ಪ್ರತಿಯೊಂದು ಆಯಾ ನಿಗದಿತ ಸಮಯಕ್ಕೆ ನಡ್ಕೊಂಡು ಹೋಗ್ತವೆ. ಇದ್ರ ಜೊತೆಗೆ ಸ್ವಲ್ಪ ಮೆರುಗನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮತ್ತೆ ಎಲ್ಲರೂ ನಾವು ಪಟ್ಟಣದವರು ಮತ್ತೆ ಅಕ್ಕಪಕ್ಕದವ್ರನ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ. ಅವೆಲ್ಲವನ್ನು ಕೂಡ ನಾವು ಒಂದು ಪಟ್ಟಿಯನ್ನು ಮಾಡಿ ಕೂತ್ಕೊಂಡು ಒಂದು ಪಾಂಪ್ಲೆಟ್ಸ್ನ ಮಾಡಿ ಯಾವತ್ತು ಏನು ಮಾಡ್ಬೋದು ಅನ್ನೋದನ್ನ ಪ್ರತಿ ಮನೆಗೂ ಕೊಡುವಂಥ ಮಾಹಿತಿ ಕೊಡುವಂಥ ವ್ಯವಸ್ಥೆನ ಮಾಡ್ತೀವಿ. ಮತ್ತು ವಾರ್ಡ್ ವೈಸು ಒಂದಿಷ್ಟು ಜನನ ನಾವು ನೇಮಿಸ್ತೀವಿ. ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ, ಯಾವ ಟೈಮಿಗೆ ಆಗ್ತದೆ ಏನು ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಜವಾಬ್ದಾರಿ ಒಂದು 5 ಜನ ಒಂದೊಂದು ವಾರ್ಡ್ಗೆ ಜವಾಬ್ದಾರಿ ಕೊಟ್ಟು ಆ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸೋದು ಅಥವಾ ವೈಯಕ್ತಿಕವಾಗಿ ಮನೆಗೆ ತಲುಪಿಸೋ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ಏನು ಹಬ್ಬಗಳು ಯಾರಿಗೂ ಆತಂಕ ಬೇಡ, ನಮ್ದೇನೋ ಇಲ್ಲಿ ನಾವು ಮಾಡ್ತಾ ಇದ್ದ ಒಂದು ಸಂಪ್ರದಾಯಕ್ಕೆ ಇವರೇನೋ ಮಧ್ಯ ಮುಕ್ತಿಸು ಅನ್ನೋಂಥದ್ದು ಬೇಡ. ಇದು ಒಂದು ಕಡೆ ಆದರೆ ಇಲ್ಲಿ ಏನು ಬೇರೆಯವರು ಇನ್ವಾಲ್ವ್ ಆಗಿ ಇದಕ್ಕೆ ಬೇರೆಯವರು ಬರೀ ಬೇರೆಯವರೇ ಬಂದು ಮಾಡೋಕ್ಕಾಗಲ್ಲ, ನಮ್ಮ ಸ್ಥಳೀಯರು ಕೂಡ ಬೇಕಾಗ್ತಾರೆ. ಹಾಗಾಗಿ ನಾವು ಪ್ರತಿ ವಾರ್ಡಲ್ಲೂ ಸ್ವಲ್ಪ ಆಕ್ಟಿವ್ ಆಗಿರೋದನ್ನ ನಾವು ಗುರುತಿಸಿ ಒಂದಷ್ಟು ಜನನ ಇನ್ವಾಲ್ವ್ ಮಾಡ್ತೀವಿ. ಜೊತೆಗೆ ಬೇರೆಯವರು ನಾವು 5 ಜನ ಹೇಳಿದ್ರೆ 5 ಜನ. ಸಭೆಯಲ್ಲಿದ್ದ ಸಾರ್ವಜನಿಕರು ಮದ್ದೂರು ಉತ್ಸವಕ್ಕೆ ಆಚರಿಸುವ ಸಂಬಂಧ ತಮ್ಮ ಅನಿಸಿಕೆಗಳನ್ನು ಸಭೆಗೆ ತಿಳಿಸಿದರು. ಎರಡನೇದಾಗಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿವಸ ಸುಮಾರು 4,000-5,000 ಜನ ಭಕ್ತಾದಿಗಳು ದೇವರ ಸನ್ನಿಧಿಗೆ ಬರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಉಪಯೋಗಿಸಲಿಕ್ಕೆ ಒಂದು ಸುವ್ಯವಸ್ಥಿತವಾದ ಶೌಚಾಲಯ ವ್ಯವಸ್ಥೆ ಇಲ್ಲ, ಅದು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. ಅದೇ ರೀತಿ ಈ ದೇವಸ್ಥಾನದ ಸುತ್ತಮುತ್ತ 100 ಮನೆಗಳಾಗಿವೆ. 1000 ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಬರ್ತಾರೆ. ಅವರಿಗೆ ಒಂದು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ದಯಮಾಡಿ ಅದನ್ನು ವ್ಯವಸ್ಥೆ ಮಾಡಬೇಕಾಗಿ ಈಗ ನಾವು ಎಲ್ಲಿ ಬರ್ತಾರೆ ಅದು ಅದರಲ್ಲೇ ಪೂರ್ವವಾಗಿ ನೀವು. ಸಭೆಯಲ್ಲಿ ಶ್ರೀ ಮದ್ದೂರಮ್ಮ ಟ್ರಸ್ಟ್ ಅಧ್ಯಕ್ಷ ಎಂಸಿ ನಾಗೇಶ್, ಕಾರ್ಯದರ್ಶಿ ಸೌಭಾಗ್ಯ ಮಹದೇವು, ಖಜಾಂಚಿ ಶಿವನಂಜು, ನಿರ್ದೇಶಕರಾದ ತಮ್ಮಣ್ಣ, ಮಹದೇವು, ಕೀರ್ತಿ, ಸುನಿಲ್, ನಗರಸಭಾ ಮಾಜಿ ಅಧ್ಯಕ್ಷೆ ಕೋಕಿಲಾ ಅರುಣ್, ಸದಸ್ಯ ಎಂಬಿ ಸಚಿನ್, ಮುಖಂಡರಾದ ಮಮತಾ ಶಂಕರೇಗೌಡ, ಎಂಡಿ ಮಹಾಲಿಂಗಯ್ಯ, ಶರತ್ ಸೇರಿದಂತೆ ಇತರರು ಇದ್ದರು.